ಪ್ರೀತಿಯುಳ್ಳ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಅತಿ ಸುಂದರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಆದಿಕಾಂಡ 41:41 ವಚನ. ಫರೋಹನು ಯೋಸೇಫನಿಗೆ, ನೋಡು, ಐಗುಪ್ತ ದೇಶದ ಮೇಲೆಲ್ಲ ನಿನ್ನನ್ನು ಅಧಿಕಾರಿಯನ್ನಾಗಿ ಇಟ್ಟಿದ್ದೇನೆ ಎಂದು ಹೇಳಿದನು. ಪ್ರಿಯವಾದವರೇ, ಇಲ್ಲಿ ಯೋಸೇಫನ ಸೆರೆಯನ್ನು ಮಾರ್ಪಡಿಸಿದ ದೇವರು ಅವನನ್ನು ಅರಮನೆಗೂ ಅರಮನೆಯ ಎಲ್ಲಾ ಅಧಿಕಾರಿಗಳ ಮೇಲೆಯೂ ಅಧಿಕಾರಿಯನ್ನಾಗಿ ಮಾಡಿದನು. ಹೇಗೆಂದರೆ, ನಿನ್ನನ್ನ ಬಾಲವನ್ನಾಗಿ ಮಾಡದೆ ತಲೆಯನ್ನಾಗಿ ಮಾಡುವೆನು, ನಿನ್ನನ್ನು ಕೆಳಗೆ ಮಾಡದೆ ಮೇಲೆ ಮಾಡುವೆನು ಎಂಬ ವಾಕ್ಯದ ಪ್ರಕಾರ ದೇವರು ಯೋಸೇಫನನ್ನ ಆಶೀರ್ವದಿಸಿದನು. ಅದರಂತೆಯೇ ದೇವರ ಮಕ್ಕಳಾಗಿರುವ ನೀವು ಒಬ್ಬೊಬ್ಬರು ಕೂಡ ನಮ್ಮ ದೇಶದಲ್ಲಿ ಅಧಿಕಾರಿಗಳಾಗಿದ್ದರೆ ಎಷ್ಟು ಸುಂದರವಾಗಿರುತ್ತದಲ್ಲವೇ. ಇಲ್ಲಿ ಬರಗಾಲದಲ್ಲಿ ದೇಶವು ನಾಶವಾಗದಂತೆ ಕಾಪಾಡಿದವನು ಈ ಯೋಸೇಫನೇ. ಹಾಗೆಯೇ ಒಳ್ಳೆಯದನ್ನು ಮಾಡಲು ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರಾಗಿ ಅನೇಕರಿಗೆ ಉಪಕಾರಗಳನ್ನು ಮಾಡುವವರು ನಾವೇ ಆಗಿರಬೇಕು. ಸೆರೆಮನೆಯಿಂದ ಅರಮನೆವರೆಗೂ ಮೇಲೆತ್ತಲ್ಪಟ್ಟ ಯೋಸೇಫನ ಕೈಯಲ್ಲಿ ಆಸ್ತಿ ಐಶ್ವರ್ಯಗಳು ರಾಶಿ ರಾಶಿಯಾಗಿ ಒದಗಿ ಬಂದವು. ಫರೋಹನು ಯೋಸೇಫನನ್ನು ತನ್ನ ಮನೆಗೆ ಯಜಮಾನನನ್ನಾಗಿಯೂ ಆಸ್ತಿಗೆಲ್ಲ ಅಧಿಪತಿಯನ್ನಾಗಿಯೂ ನೇಮಿಸಿದನು. ಐಗುಪ್ತ ದೇಶದ ಎಲ್ಲಾ ಆಸ್ತಿ ಐಶ್ವರ್ಯಗಳು ಇವನ ಹತೋಟಿಯಲ್ಲಿದ್ದವು. ಯೋಸೇಫನು ತನ್ನ ಅಣ್ಣ ತಮ್ಮಂದಿರಿಗೂ ಬೇಕಾದಷ್ಟು ದವಸ ಧಾನ್ಯಗಳನ್ನು, ಹಣದ ಮೂಟೆಯನ್ನು ಅಥವಾ ಚೀಲಗಳನ್ನು ಕೊಟ್ಟು ಸಹಾಯ ಮಾಡಿದನು. ಈ ರೀತಿಯಾಗಿ ಆಸೆ ಉಳ್ಳವರನ್ನು ದೇವರು ಸಿಂಹಾಸನದ ಮೇಲೆ ಕುಳ್ಳರಿಸಿ ಆಸ್ತಿಯನ್ನು ಕೊಡುತ್ತಾನೆ. ಎಲ್ಲಾ ದೇವ ಮಕ್ಕಳ ಜೀವಿತವು, ಆದಾಯವು ಯೋಸೇಫನ ಹಾಗೆ ಇರಬೇಕು. ನಿಮ್ಮ ಪ್ರಾರಂಭವು ಅಲ್ಪವಾಗಿದ್ದರೂ ಅಂತ್ಯವು ಅಥವಾ ಕಡೆ ಸ್ಥಿತಿ ಗಂಭೀರವಾಗಿರಬೇಕು. ನಿಮ್ಮೆಲ್ಲರ ಜೀವನವು ಎಲ್ಲಾ ಒಳ್ಳೆ ಕಾರ್ಯಗಳಿಂದ ತುಂಬಿ ಪರಿಪೂರ್ಣವಾಗಿರಬೇಕು. ನಾವು ನಮ್ಮ ಜೀವಿತವನ್ನ ಕುರಿತು, ಕುಟುಂಬವನ್ನ ಕುರಿತು, ಸಭೆಯನ್ನ ಕುರಿತು, ದೇಶಗಳನ್ನ ಕುರಿತು ದರ್ಶನ ಉಳ್ಳವರಾಗಿರಬೇಕು. ಯಾವ ಒಂದು ಗುರಿಯು ಅಥವಾ ತೀರ್ಮಾನವೂ ಇಲ್ಲದ ಇಹಲೋಕದ ಜನರಂತೆ ನಾವು ಬಾಳಬಾರದು. ಯೋಸೇಫನಂತೆ ದರ್ಶನ ಉಳ್ಳವರಾಗಿದ್ದು ಎಲ್ಲಾ ಉನ್ನತವಾದ ಆಶೀರ್ವಾದಗಳನ್ನು ನಾವು ಸ್ವತಂತ್ರಿಸಿಕೊಳ್ಳೋಣ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.